ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮ ಗುರುಜಿ. ವಿಶೇಷವಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಕರ್ಕಾಟಕ ರಾಶಿಯ 2026ರ ಜುಲೈ ತಿಂಗಳ ಮಾಸಿಕ ಭವಿಷ್ಯವನ್ನು ನೋಡೋಣ. ಇಲ್ಲಿ ಕರ್ಕಾಟಕ ರಾಶಿಯವರಿಗೆ ಕೌಟುಂಬಿಕ ಸಮಸ್ಯೆಗಳು ಎದುರಾಗುವಂಥದ್ದು ಜಾಸ್ತಿ ಆಗಿರುತ್ತೆ. ದಾಯಾದಿಗಳ ಕದನ ಆಗಿರ್ಬೋದು, ದಾಯಾದಿಗಳ ನಡುವೆ ಮನಸ್ತಾಪಗಳಾಗಿರ್ಬೋದು, ಮತ್ತು ಆರ್ಥಿಕತೆಯಲ್ಲಿ ಯಾವುದೇ ರೀತಿ ಬೆಳವಣಿಗೆ ಇಲ್ಲದೇ ಇರೋದಾಗಿರ್ಬೋದು. ಈ ಥರ ಸಮಸ್ಯೆಗಳು ಅತಿ ಹೆಚ್ಚಾಗಿ ಕಂಡುಬರುತ್ತೆ ಅಂತಲೂ ಹೇಳ್ಬೋದಾಗುತ್ತೆ. ಮತ್ತು ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಒತ್ತಡಗಳು ಜಾಸ್ತಿ ಆಗಿರುತ್ತೆ. ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯ ಚಿಂತೆಗಳು ಬರುವಂಥದ್ದು, ಮನಸ್ಸು ಚಂಚಲತೆಗಳಾಗುವಂತಹ ಸಾಧ್ಯತೆ ಈ ಒಂದು ಮಾಸದಲ್ಲಿ ವಿದ್ಯಾರ್ಥಿಗಳಿಗಾಗುತ್ತೆ ಅಂತ ಹೇಳ್ಬೋದು. ಯಶಸ್ವಿಗಳು ಬಂದರೂ ಸಹಿತ ಅದನ್ನು ತಾವು ಅನುಭವಿಸೋಕ್ಕಾಗಲ್ಲ ಕರ್ಕಾಟಕ ರಾಶಿಯವರು ಅಂತ ಹೇಳ್ಬೋದು. ಮತ್ತು ಉದ್ಯೋಗ ವ್ಯಾಪಾರದರು ಯಾರಾದರೂ ಆಮದು ಮತ್ತು ರಫ್ತು ಮಾಡುವವರಿಗೆ, ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಬಿಸ್ನೆಸ್ ಯಾರು ಮಾಡ್ತಾರೆ ಅವ್ರಿಗೆ ಕೆಲವೊಂದು ಲಾಭಗಳಾಗುವಂಥದ್ದು. ಮತ್ತು ತಮಗೆ ಕಂಪನಿಯಲ್ಲಿ ತಮ್ಮ ಜೊತೆಯಲ್ಲಿರೋರೇ ತಮ್ಮ ಮೇಲೆ ಅವಹೇಳನ ಮಾಡುವಂಥದ್ದು, ತಮ್ಮ ಮೇಲೆ ಅವಮಾನಗಳನ್ನು ಮಾಡುವುದು, ತಮ್ಮ ಮೇಲೆ ಇಲ್ಲ ಸಲ್ಲದ ಒಂದು ಅಪವಾದಗಳನ್ನು ಹೊರಿಸುವಂಥದ್ದು, ಮತ್ತು ತಾವು ಕಂಪನಿಯಿಂದ ಆಚೆಗಡೆ ಹೋಗುವಂಥ ಸಾಧ್ಯತೆಗಳು, ಈ ಥರ ಸಿಚುವೇಶನ್ ಕ್ರಿಯೇಟ್ ಆಗುವಂಥದ್ದು ಇರುತ್ತೆ. ತುಂಬಾ ಜಾಗೃತಿಯಾಗಿರಿ ಅಂತ ನಾವು ಕರ್ಕಾಟಕ ರಾಶಿಯವರು ಹೇಳ್ಬೋದಾಗುತ್ತೆ. ಮತ್ತು ವಿಶೇಷವಾಗಿ ಹೇಳೋದು, ತಮ್ಮ ಗುರು ಹಿರಿಯರಿಗೆ ಗೌರವವನ್ನು ಕೊಟ್ಟು ಗೌರವವನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ, ಮತ್ತು ಇದೇ ರೀತಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ರತಿಯೊಂದು ವಿಚಾರಗಳನ್ನು ಬೆಲ್ ಐಕಾನ್ ಒತ್ತೋದ್ರ ಮುಖಾಂತರವಾಗಿ ತಮ್ಮ ಮೊಬೈಲ್ ನೋಟಿಫಿಕೇಷನ್ಗೆ ತಮ್ಮ ನೋಟಿಫಿಕೇಷನ್ ಪಡ್ಕೊಳ್ಬೋದು ಅಂತ ಹೇಳ್ತಾ, ಇದೇ ರೀತಿ 7ನ್ನು ತಾವು ಅದೃಷ್ಟ ಸಂಖ್ಯೆಯನ್ನಾಗಿ ತಾವು ಆಯ್ಕೆ ಮಾಡ್ಕೊಳ್ಳಿ, ಮತ್ತು ಕೇಸರಿ ಬಣ್ಣವನ್ನು ತಾವು ಆಯ್ಕೆ ಮಾಡ್ಕೊಳ್ಳೋದು ತುಂಬಾ ಉತ್ತಮವಾಗಿರುತ್ತೆ. ಶ್ರೀರಾಮಚಂದ್ರನ ದರ್ಶನವನ್ನು ಮಾಡಿ ಶ್ರೀರಾಮಚಂದ್ರನ ಸಂಕಲ್ಪವನ್ನು ಮಾಡ್ಕೊಳ್ಳೋದು ತುಂಬಾ ಉತ್ತಮ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ಇದಾಗಿತ್ತು 2026ರ ಜುಲೈ ತಿಂಗಳ ಮಾಸಿಕ ಭವಿಷ್ಯ. ಇದೇ ರೀತಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ನನ್ನ ಆರಾಧ್ಯ ದೈವ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಬ್ಬರಿಗೂ ಸಹಿತ ಆಯಸ್ಸು, ಆರೋಗ್ಯ, ಸಂಪತ್ತು ಕೊಟ್ಟು ಕಾಪಾಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವಮಂಗಳಾನಿ ಭವಂತು.